ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಎಫ್ ಲವರ್ಸ್ಗಳಿಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಮಾ ಕಡೆಯಿಂದ. ಏನು ಅಂದರೆ ನಿಮಗೆ ಮೈಲೇಜು 60 km/ಲೀಟರ್ಗೆ ಗಾಡಿನ ಎಫ್ ವಿತ್ ಹೈಬ್ರಿಡ್ ವೇರಿಯಂಟಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನಾವು ನೋಡ್ತಾ ಇರ್ಬೋದು, ನಾವು ಆ ಗಾಡಿ ಅದರ ಮುಂದೆ ನಿಂತಿದ್ದೀವಿ. 60 km/ಲೀಟರು ಮೈಲೇಜ್ ಬರ್ತಾಯಿದೆ. ಸೊ ಪ್ರೀವಿಯಸ್ ವರ್ಷನ್ಗೋಸ್ಕರ ಕಂಪೇರ್ ಮಾಡಿದ್ರೆ ಇದು ತುಂಬ ಒಂದು 10 ಕಿಲೋಮೀಟರ್ಸ್ ನಿಮಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದ್ರ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸದಾಗಿ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವಿವತ್ತು ಯಮಾದ ಇಂಡಿಯಾಸ್ ಫಸ್ಟ್ ಎವರ್ ಹೈಬ್ರಿಡ್ ಬೈಕ್ ಆದಂಥ ಎಫ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಕೆಂಗೇರಿ ಹತ್ರ ಇರೋ ಯಮಾ ಬ್ಯಾಂಗ್ಳೂರ್ ವಿಂಗ್ ಶೋರೂಮಲ್ಲಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂದರು ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ನಿಮ್ಗೆ ಟೆಸ್ಟ್ ರೈಡ್ ಬೇಕು, ಇಲ್ಲ ಕ್ವೈರೀಸ್ ಬೇಕು ಅಂದರೆ, ಬುಕ್ಕಿಂಗ್ಸ್ ಬೇಕು ಅಂದರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓವರಾಲ್ ನಿಮಗೆ ಈ ಹೈಬ್ರಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರ ಇಂಜಿನ್ ಸ್ಪೆಸಿಫಿಕೇಷನ್ ಬರ್ತೀನಿ. ಸೊ 149cc ಏರ್ ಕೂಲ್ಡು SOSC ಇಂಜಿನ್ ಬರುತ್ತೆ, ವಿತ್ ನಿಮಗೆ ಟೂ ವ್ಯಾಲ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ 12.4 PS ಪವರ್ ಬರುತ್ತೆ, ಮತ್ತು 13.3 Nm ಟಾರ್ಕ್ ಕೊಟ್ಟಿದ್ದಾರೆ. ಸೊ ಕಂಪ್ನಿ ಕಡೆಯಿಂದ 60 kmpl ಮೈಲೇಜನ್ನು ಕ್ಲೇಮ್ ಮಾಡ್ತಾಯಿದ್ದಾರೆ. ಸೊ ಹೈಬ್ರಿಡ್ ವೇರಿಯಂಟ್ ಆಗಿರೋದ್ರಿಂದ. ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು. ಸೊ ಫ್ರಂಟ್ ಲುಕ್ಕಲ್ಲಿ ನಿಮಗೆ ವಿತ್ ಹೆಡ್ ಲ್ಯಾಂಪು ಮತ್ತು ಇಂಡಿಕೇಟರ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ನಿಮ್ಗೆ ಏನಾಗಿದೆ ಅಂದರೆ ಪ್ರೀವಿಯಸ್ ವರ್ಷನ್ಗೆಲ್ಲ ಹೋಲಿಸಿದ್ರೆ ನಿಮಗೆ ಇಂಡಿಕೇಟರ್ ಸಪ್ರೇಟಾಗಿ ಪ್ಲೇಸ್ಮೆಂಟ್ ಮಾಡಿದ್ರು. ಬಟ್ ಇದರಲ್ಲಿ ಏನಾಗಿದೆ ಅಂದರೆ ನಿಮಗೆ ಏನು ಟ್ಯಾಂಕ್ ಬರುತ್ತಲ್ಲ, ಫ್ಯೂಲ್ ಟ್ಯಾಂಕು, ಅದರಲ್ಲೇ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ವಿತ್ ಫ್ರಂಟಲ್ಲೂ ಅಷ್ಟೇ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟು, ಹಾಗೆ ಇಲ್ಲೊಂದಷ್ಟು ಏನು ನಿಮಗೆ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಹೆಡ್ಲೈಟ್ ಕೂಡ ನೋಡ್ತಾ ಇರ್ಬೋದು, DRLs ಕೂಡ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು LED ಹೆಡ್ಲ್ಯಾಂಪ್ ಕೂಡ ಬರುತ್ತೆ. ಸೊ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಅಷ್ಟೊಂದೇನು ನಾಯ್ಸಿಯಾಗಿ ಫೀಲ್ ಆಗೋದಿಲ್ಲ, ಸಖತ್ತಾಗಿ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಫ್ರಂಟು ಇದು ನೋಡೋದಾರೆ ಮಡ್ಗಾರ್ಡು ವಿತ್ ನಿಮಗೆ ಮ್ಯಾಟ್ ಫಿನಿಷಲ್ಲಿ ವಿತ್ ಗ್ಲಾಸಿ ಲುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ವಿತ್ ನಿಮಗೆ ಡಿಸ್ಕ್ ಕೂಡ ಕೊಟ್ಟಿದ್ದಾರೆ. ಫ್ರಂಟು ಮತ್ತು ರಿಯರ್ ಎರಡಕ್ಕೂ ಡಿಸ್ಕ್ ಬರುತ್ತೆ. ವಿತ್ ನಿಮಗೆ ಸಿಂಗಲ್ ಚಾನಲ್ ABS ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಬೈಬರ್ ಕ್ಯಾಲಿಪರ್ ಕೂಡ ಕೊಟ್ಟಿದ್ದಾರೆ. ಫ್ರಂಟು ನಿಮಗೆ ಅಲೈ ನೋಡೋದಾರೆ ಸೊ ಬ್ಲೂ ಕಲರ್ ಏನು ಗಾಡಿ ಕಲರ್ ಬರುತ್ತಲ್ಲ, ಸೊ ಅದರ ಕಲರಲ್ಲೇ ಅಲೈ ಬರುತ್ತೆ. ವಿತ್ ನಿಮಗೆ ಟೈರ್ ಸೈಜ್ ಬರೋದ್ರೆ 100/80/17 ಇಂಚ್ ಅಲೈವೆಲ್ ಬರುತ್ತೆ. ವಿತ್ ನಿಮಗೆ MRF ಟೈರ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸಸ್ಪೆನ್ಷನು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೈಡ್ ಲುಕ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಸೈಡ್ ಲುಕ್ ಬರೋದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ FZS ಮತ್ತು ನಿಮ್ಗೆ ಇಲ್ಲಿ ಇಂಡಿಕೇಟರ್ ಪ್ಲೇಸ್ಮೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲೊಂದಷ್ಟು ಲುಕ್ಸ್ಗೆ ಎನ್ಹಾನ್ಸ್ ಮಾಡೋಕ್ಕೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಂಜಿನ್ ಗಾರ್ಡ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಏನು ಎಕ್ಸಾಸ್ಟ್ ಏನು ಬರುತ್ತಲ್ಲ ಪೈಪು, ಸೊ ಅದ್ರ ಥ್ರೂ ಮೂಲಕ ಹೋಗುತ್ತೆ. ವಿತ್ ನಿಮಗೆ ಓವರಾಲ್ ಗ್ರೌಂಡ್ ಕ್ಲಿಯರೆನ್ಸ್ ಬರೋದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ಫುಟ್ ರೆಸ್ಟ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ನಾರ್ಮಲ್ ಸಾಫ್ಟ್ ಟಚ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಒಂದಷ್ಟು ಸೈಡಲ್ಲಿ ಪೇನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ, ವಿತ್ ಮ್ಯಾಟ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಎಕ್ಸಾಸ್ಟ್ ನೋಡ್ತಾ ಇರ್ಬೋದು. ನಿಮಗೆ ಎಕ್ಸಾಸ್ಟ್ ಯಾವ ರೀತಿ ಕೇಳಿಸುತ್ತೆ ಅಂತ ನೋಡಿ ನಾರ್ಮಲಾಗಿ ಚೆನ್ನಾಗಿದೆ ಎಕ್ಸಾಸ್ಟ್ ನೋಟು ಅಷ್ಟೇ ನೋಡ್ತಾ ಇರ್ಬೋದು. ಹಾಗೆ ರಿಯರ್ ಲುಕ್ ಬರೋದಾರೆ ರಿಯರಲ್ಲಿ ನಿಮಗೆ 7 ಸ್ಟೆಪ್ ಅಡ್ಜಸ್ಟೇಬಲ್ ಮೋನೋಕ್ರಾಸ್ ಸಸ್ಪೆನ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಇಲ್ಲಿ ರಿಯರಲ್ಲೂ ಮಡ್ಗಾರ್ಡ್ ಕೊಟ್ಟಿದ್ದಾರೆ. ಸೊ ಸಸ್ಪೆನ್ಷನ್ಗೆ ಏನು ಈ ಡರ್ಟ್ ಟೈಮ್ಗಳಲ್ಲಿ ಮಳೆಗಾಲದಲ್ಲೆಲ್ಲ ಕೆಸರು ಆರದೇ ಇರಲಿ ಅಂತ. ವಿತ್ ನಿಮಗೆ ರಿಯರ್ ಟೈರ್ ಕೂಡ ಸೈಜ್ ನೋಡ್ತಾ ಇರ್ಬೋದು. MRF ಟೈರ್ ಬರುತ್ತೆ. ವಿತ್ ನಿಮಗೆ 140 section/60 ವಿತ್ 17 ಇಂಚ್ ಅಲೈವಲ್ ಬರುತ್ತೆ. ವಿತ್ ನಿಮಗೆ ರಿಯರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಅದೊಂದು ನಿಮಗೆ ಯೂಸೇಬಲ್ ಫೀಚರ್ಸ್ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರಲ್ಲೂ ಬೈಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ಮಡ್ಗಾರ್ಡ್ ಪ್ಲೇಸ್ಮೆಂಟ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. 2 ಸೈಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ಗೇನೋ ಆರಬಾರ್ದು ಅಂತ, ಅಲ್ಲಿ ನಿಮಗೆ ಸಸ್ಪೆನ್ಷನ್ಗೆ ಇದಾಗಬಾರ್ದು ಅಂತ. ಸೊ ಓವರಾಲ್ ನಿಮಗೆ ರಿಯರ್ ಲುಕ್ ನೋಡಿದ್ರೆ ಟೈಲ್ ಲ್ಯಾಂಪ್ ಕೂಡ ಅಷ್ಟೇ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಇವತ್ತು ನಿಮಗೆ LED ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ನಂಬರ್ ಪ್ಲೇಸ್ಮೆಂಟ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ ಕೂತ್ಕೊಳ್ಳೋರಿಗೆ ತುಂಬ ಈಸಿಯಾಗಲಿ ಇಟ್ಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಸೊ ರಿಯರಲ್ಲೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸೀಟ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಸಾಫ್ಟ್ ಟಚ್ ಆಗಿ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಸೀಟ್ ಹೈಟ್ ನೋಡಿದ್ರೆ 780 mm ಸೀಟ್ ಹೈಟ್ ಬರುತ್ತೆ. ಸೊ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡಿಕೊಂಡು
ಒಳ್ಳೆ ಡ್ರೈವ್ ಮಾಡ್ಕೋಬೋದು. ಸೊ ವಿತ್ ಸೀಟಿಂಗ್ ಪೋಸ್ಚರ್ ಕೂಡ ನೋಡ್ತಾ ಇರ್ಬೋದು. ಹ್ಯಾಂಡಲ್ ಬಾರು ಅಷ್ಟೇ ತುಂಬ ರೈಸಾಗಿ ಕೊಟ್ಟಿರೋದ್ರಿಂದ ಸೊ ಈಸಿ ರೀಚೇಬಲು, ನಿಮ್ಗೆ ಡ್ರೈವ್ ಮಾಡೋಕ್ಕೂ ಅಷ್ಟೇ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ನೀ ಪೊಸಿಷನು ಅಷ್ಟೇ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸ್ವಲ್ಪ ಒಂದು ಲಾಂಗ್ ಡ್ರೈವ್ ಹೋಗ್ತೀವಿ ಅಂದಾಗ ಸೊ ಅಷ್ಟೊಂದೇನು ನಿಮಗೆ ಟಫ್ ಅನ್ಸೋದಿಲ್ಲ. ಸೊ ಆರಾಮಾಗಿ ನೀವು ಡ್ರೈವ್ ಮಾಡ್ಬೋದು ಅಂತ ಹೇಳ್ಬೋದು. ವೀಕ್ಷಕರೇ, ಇದರಲ್ಲಿ ಹೈಬ್ರಿಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ SMG ಅನ್ನೋದು ಏನು ಮಾಡಿದ್ದಾರೆ, ಯಮಾ ಕಡೆಯಿಂದ ಇಂಜಿನಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅದರ ಬಂದು ಸ್ಮಾರ್ಟ್ ಮೋಟರ್ ಜನ್ರೇಟರ್ ಅಂತ. ಸೊ ಇದೇನಾಗುತ್ತೆ, ನಿಮಗೆ ಇನಿಷಿಯಲಿ ಗಾಡಿ ಸ್ಟಾರ್ಟ್ ಮಾಡಿದಾಗ ಸೊ ಫ್ಯೂಲ್ ಕನ್ಸಪ್ಷನ್ ಕಮ್ಮಿಯಾಗಿ ಬ್ಯಾಟ್ರಿಯಲ್ಲಿ ಕನ್ಸಪ್ಷನ್ ಜಾಸ್ತಿ ಆಗಿರೋದ್ರಿಂದ ಸೊ ನಿಮ್ಮ ಮೈಲೇಜ್ ಏನಾಗುತ್ತೆ, ಫ್ಯೂಲ್ ಎಕಾನಮಿ ಇನ್ನೂ ಜಾಸ್ತಿ ಇಂಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನಂದರೆ, ನಿಮಗೆ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೊಟ್ಟಿರೋದ್ರಿಂದ ನೀವು ಗಾಡಿ ಸ್ಟಾರ್ಟ್ ಆದಮೇಲೆ ನೀವು ಒಂದು 10 to 20 ಕಿಲೋಮೀಟರ್ ಸ್ಪೀಡ್ ಆದಮೇಲಿಂದ ಏನಾಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ. ನೀವು ಎಲ್ಲನ ಸಿಗ್ನಲನ್ನು ಆಟೋಮೆಟಿಕ್ಕಾಗಿ ಗಾಡಿ ಆಫ್ ಆಗಿರುತ್ತೆ. ಸೊ ನೀವು ಎಕ್ಸಲೇಟ್ರು ಕೊಟ್ಟಿದ ತಕ್ಷಣ ಏನಾಗುತ್ತೆ, ಸೊ ಆಟೋಮೆಟಿಕ್ಕಾಗಿ ನಿಮಗೆ ಗಾಡಿ ಆನ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ನಿಮಗೆ ಫ್ಯೂಲ್ ಕನ್ಸಪ್ಷನಲ್ಲಿ ತುಂಬ ಎಫಿಷಿಯನ್ಸಿ ತುಂಬ ಚೆನ್ನಾಗಿ ಇಂಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಕೀ ನೋಡ್ತಾ ಇರ್ಬೋದು, ನಾರ್ಮಲ್ ಕೀ ಕೊಟ್ಟಿದ್ದಾರೆ ಯಮಾ ಕಡೆಯಿಂದ. ವಿತ್ ನಿಮಗೆ ಡಿಜಿಟಲ್ ಕ್ಲಸ್ಟರ್ಗೆ ಬರೋದಾರೆ. ಸೊ ನೋಡ್ತಾ ಇರ್ಬೋದು ಯಮಾ ಅಂತ ಲೋಗೋ ಬರುತ್ತೆ. ವಿತ್ ನಿಮಗೆ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ದು ಆ್ಯಕ್ಟಿವೇಷನು ಮತ್ತು ಗೇರ್ ನಾಬ್ದು ಇಂಡಿಕೇಷನ್ನು, ನ್ಯೂಟ್ರಲ್ ಇದೆ, ನ್ಯೂಟ್ರಲ್ ಬರುತ್ತೆ. ಮತ್ತು ನಿಮ್ಗೆ ಪವರ್ದು, ಹಾಗೆ ನಿಮಗೆ ಹೆಡ್ ಲ್ಯಾಂಪ್ಸ್ಗಳದೆಲ್ಲ ಸ್ಪೆಸಿಫಿಕೇಷನ್ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ABSದು ಹಾಗೆ ಇಂಡಿಕೇಟರ್ಸ್ದೆಲ್ಲ ಬರುತ್ತೆ. ಸೊ ಓವರಾಲ್ ನಿಮಗೆ ಕ್ಲಸ್ಟರ್ ನೋಡಿದ್ರೆ ನಿಮಗೆ ವಿತ್ ಕಲರ್ಡಲ್ಲಿ ಬರುತ್ತೆ. ನಿಮಗೆ ಬೇರೆ ಗಾಡಿಗಳಲ್ಲಿ ಏನಂದರೆ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ ಕಲರಲ್ಲಿ ಬರುತ್ತೆ. ವಿತ್ ನಿಮಗೆ ಡಿಜಿಟಲ್ ಕ್ಲಸ್ಟರ್ ನೋಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ RPM ಮತ್ತು ಸ್ಪೀಡ್ ಮೀಟ್ರು ಹಾಗೆ ಫ್ಯೂಲ್ ಗೇಜ್ದು, ಸೊ ಓವರಾಲ್ ನಿಮಗೆ ಓಡೋಮೀಟ್ರದು ಹಾಗೆ ಟೈಮ್ ಕೂಡ ಎಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಟ್ರಿಪ್ಪೇ ಆ್ಯಾವ್ರೇಜ್ ಸ್ಪೀಡ್ ಯಾವ ರೀತಿ ಬರುತ್ತೆ, ನಿಮಗೆ ಟ್ರಿಪ್ಪು ಟೈಮಿಂಗ್ಸು, ಸೊ ಇದೆಲ್ಲ ನೀವು ಇಲ್ಲೇ ಸೆಟ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಸೆಟ್ಟಿಂಗ್ಸಲ್ಲಿ ಹೋಗೋದ್ರೆ ನೋಡ್ತಾ ಇರ್ಬೋದು, ನಿಮಗೆ ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮ್ಯೂಸಿಕ್ಸ್ ಅವೈಲಬಿಲಿಟಿ ಬರುತ್ತೆ. ವಿತ್ ನಿಮಗೆ ನ್ಯಾವಿಗೇಷನ್ಸ್ ಕೂಡ, ನಿಮ್ಮದೇನೋ ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ನ್ಯಾವಿಗೇಷನ್ಸ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ವಿತ್ ನಿಮಗೆ ಫೋನ್ ನೋಟಿಫಿಕೇಷನ್ ಕೂಡ ನಿಮಗೆ ಡಿಜಿಟಲ್ ಕ್ಲಸ್ಟರಲ್ಲೇ ಬರುತ್ತೆ. ಸೊ ಫೋನ್ ತೆಗೆದು ನೋಡೋ ಅವಶ್ಯಕತೆಗಳು ಇರೋದಿಲ್ಲ. ಸೊ ವೆದರ್ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲೇ ಬರುತ್ತೆ. ಸೊ ಸೆಟ್ಟಿಂಗ್ಸಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ಸ್ ಏನು ಹೇಳಿದ್ವಲ್ಲ, ಸೊ ಅದು ಆನ್ ಮಾಡ್ಕೋಬೋದು. ಆನ್ ಬೇಕಾದ್ರೆ ಆನ್ ಮಾಡ್ಕೋಬೋದು, ನಾವು ಬೇಡ ಅಂದರೆ ಆಫ್ ಕೂಡ ಮಾಡ್ಕೋಬೋದು. ವಿತ್ ನಿಮಗೆ ಶಿಫ್ಟ್ ಇಂಡಿಕೇಟರ್ಸ್ ಇಂಡಿಕೇಷನ್ ಬೇಡ ಅಂದರೆ ಅದನ್ನು ಕೂಡ ಆಫ್ ಮಾಡ್ಕೋಬೋದು. ವಿತ್ ನಿಮಗೆ ಥೀಮ್ ಸೆಲೆಕ್ಷನ್ ಯಾವ ರೀತಿ ಬೇಕು, ಸೊ ನೋಡ್ತಾ ಇರ್ಬೋದು. ನಿಮಗೆ ಥೀಮ್ ಟು ಯಾವ ರೀತಿ ಬರುತ್ತೆ, ಸೊ ಅದ್ರ ಮೇಲೆ ಥೀಮ್ 1 ಬೇಕಾದ್ರೆ ನಿಮ್ಮ ಥೀಮ್ಗಳು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ ರೀತಿ ನಿಮ್ಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸೆಟ್ಟಿಂಗ್ಸಲ್ಲಿ ಇನ್ನೊಂದಿದೆ ನಿಮಗೆ, ಹಾಗೆ ನಿಮಗೆ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಕೂಡ ಚೇಂಜಸ್ ಆಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕು, ಡೇ ಬೇಕಾ, ನೈಟ್ ಬೇಕಾ, ಆಟೋ ಬೇಕಾ. ಸೊ ಬ್ರೈಟ್ನೆಸ್ ಏನಾಗುತ್ತೆ ನಿಮಗೆ, ಏನು ಡೇ ಆದರೆ ಸೊ ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೈಟಲ್ಲಿ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಗೆ ಬ್ರೈಟ್ನೆಸ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಸೊ ಆಟೋ ಇಟ್ಟಿರೋದ್ರಿಂದ ಸೊ ಅದೆಲ್ಲ ನಿಮಗೆ ತುಂಬ ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಕ್ಲಾಕ್ದು ಅಷ್ಟೇ, ಡಿಸ್ಪ್ಲೇದು ನಿಮ್ಗೆ ಯಾವ ರೀತಿ ಬೇಕು ನಿಮಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಯೂನಿಟ್ ಅಂತ ಬರುತ್ತೆ, ಅದರದ್ದು ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲೇ ಬರುತ್ತೆ. ಮತ್ತು ಇನ್ಫಾರ್ಮೇಷನ್ ಮತ್ತು ರೀಸೆಟ್ ಕೂಡ ನಿಮಗೆ ಇಲ್ಲೇ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಮ್ಯೂಸಿಕ್ದು ಅಷ್ಟೇ, ನೀವೇನ ಫೋನಲ್ಲಿ ನೀವು ಇಯರ್ಫೋನೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀವಿ ಅಂದಾಗ ಇಲ್ಲಿ ನಿಮಗೆ ವಿತ್ ಯಾವ ಸಾಂಗ್ ಪ್ಲೇ ಆಗ್ತಿದೆ ಅನ್ನೋ ಡಿಸ್ಪ್ಲೇ ಕೂಡ ಇಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬಟನ್ಸ್ಗಳೆಲ್ಲ ನೋಡ್ತಾ ಇರ್ಬೋದು. ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದು ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ, ಹಾಗೆ ಪಾಸ್ ಸ್ವಿಚ್ ಕೂಡ ಬರುತ್ತೆ ಇಲ್ಲಿ. ವಿತ್ ನಿಮಗೆ ಇದೇನು ಡಿಜಿಟಲ್ ಕ್ಲಸ್ಟರ್ ಬರುತ್ತಲ್ಲ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಅದ್ರ ಬಟನ್ಸ್ಗಳೆಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಹಾಗೆ ಇಂಡಿಕೇಟರ್ದು ವಿತ್ ಹಾರನ್ ಬಟನ್, ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಕಿಲ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಹಾಗೆ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ನೋಡ್ತಾ ಇರ್ಬೋದು. ನೀವು ಇದು ಆನ್ ಮಾಡಿದ್ರೆ ಸೊ ಆನ್ ಆಗಿರುತ್ತೆ ಐಡಿಯಲ್ ಸ್ಟಾಪ್ ಬಟನು, ಇದು ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಅದೆಲ್ಲ ಒಂದಷ್ಟು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಓವರಾಲ್ ಯಮಾ FZ Fi-ನ ಹೈಬ್ರಿಡ್ ವೇರಿಯಂಟ್ನ ರಿವ್ಯೂದಾಗಿತ್ತು. ಯಾರ್ಯಾರು ಬೈಕ್ ಯಮಾ FZ ಮೈಲೇಜ್ ಕಮ್ಮಿ ಅಂತ ತುಂಬ ಇದು ಮಾಡ್ತಾಯಿದ್ರು, ಸೊ ಅಂಥವ್ರಿಗೆಲ್ಲ ಒಂದು ಹೈಬ್ರಿಡ್ ವೇರಿಯಂಟ್ ಆಗಿರೋದು ತುಂಬ ಒಳ್ಳೆ ಚಾಯ್ಸು. ಇದ್ರ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 1,87,500 ಬರುತ್ತೆ. ಸೊ ನಿಮ್ಗೇನೇ ಕ್ವೇರೀಸ್ ಬೇಕು ಇಲ್ಲ ಕಾಂಟ್ಯಾಕ್ಟ್ ಬೇಕು ಅಂದರೆ ನಿಮ್ಗೆ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಲೊಕೇಶನ್ ಕೂಡ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ 2 ಕಲರ್ ಆಪ್ಷನ್ಸ್ ಬರುತ್ತೆ. ಒಂದು ನಿಮಗೆ ಈ ಬ್ಲೂ ಕಲರು, ಇನ್ನೊಂದು ಬಂದು ಕೇನ್ತ ಅಂತ ಕಲರು, ವಿತ್ ನಿಮ್ಗೆ ಗ್ರೇ ಕಲರ್ ಕೂಡ ಬರುತ್ತೆ. ಸೊ ಅದು ಎರಡು ಕಲರ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ವಿಡಿಯೋನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನೇ ಬಿಟ್ಟು ನೆಕ್ಸ್ಟ್ ವೀಡಿಯೋಸ್ಗಳನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.